ಟ್ರಾಫಿಕ್ ಮಾಡಿ ನಮ್ಮನ್ನು ಆ್ಯಡ್ ಮಾಡಿ ನಮ್ಮನ್ನು ಬೇಕಂತ ನಮ್ಮ ಡ್ಯಾಮೇಜ್ ಮಾಡೋಕ್ಕೆ ಬೇರೆಯವರೆಲ್ಲ ಯಾಕೆ ಅಂತ ಮಾಡಕ್ಕೋದ ರೇಣುಕ ಚಾರ್ಯನ್ನೇ ಹಿಡ್ಕೊಂಡು ಮಾಡಕ್ಕೋದಲ್ಲ ಸದಾನಂದ ಗೌಡನ್ನೇ ಹಿಡ್ಕೊಂಡು ಮಾಡಕ್ಕೋದಲ್ಲ ಬೇರೆಯವ್ರನ್ನೇ ಹಳ್ಳನ್ ಬರಿಸು ಉಳ್ಳುಕು ಅಂತ ಹಳ್ಳ ಹೆಗಲ್ ಮುಟ್ಟು ನೋಡ್ಕೊಂಡಾಗ ಆಗ್ತದೆ ಎಲ್ಲರೂ ಭಾರತೀಯ ಜನತಾ ಪಕ್ಷದವ್ರು ಇದಾರಲ್ಲ ಬಹಳ ನಾವು ಸುಸಂಸ್ಕೃತರು ಅಂತ ಹೇಳ್ಕೊತಾರೆ. ಭಾರತೀಯ ಜನತಾ ಪಕ್ಷದವರು ನಾವು ಸುಸಂಸ್ಕೃತರು ಸಂಸ್ಕಾರವಂತರು ಅವರಂತ ಸಂಸ್ಕೃತಿ ಇದೆ ಅಂತಕ್ಕಂಥ ಜನ ಜೆಡಿಎಸ್ ಇಸ್ ವಾರ್ಮಿಂಗ್ ಅಪ್ ಟು ಅಮ್ಮಯ್ಯ ಅವ್ರಿಗೆ ಬಗ್ಗೆ ಬಹಳ ಇದ್ರಲ್ಲಿ ಸಾಫ್ಟ್ ಆಗಿ ಹೇಳ್ತಾ ಇದ್ದಾರೆ. ಅವರು ನಮ್ಮವರು ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. ಅವರು ಹೇಳಿದ್ರಲ್ಲ, ರೇವಣ್ಣ ಹೇಳಿದ್ರು, ದೇವೇಗೌಡರು ಹೇಳಿದ್ರು. ಸರಿ, ನಮ್ಮವರು ಅಂತಂದ್ರೆ ಬಿಜೆಪಿಯಲ್ಲಿ ಇದ್ದಾಗಲೂ ನಮ್ಮವರಾದಾರ. ಬಿಜೆಪಿಗೆ ಹೋಗ್ಬಿಟ್ಟು ನಮ್ಮವರು ಅಂದ್ರೆ ಹೆಂಗಯ್ಯ? ನಾನು ಜೆಡಿಎಸ್ ನಲ್ಲಿ ಇದ್ದವನು. ಅದಕ್ಕೆ ಹೇಳ್ತಾ ಇರೋದು ನಾನು ಜೆಡಿಎಸ್ ನಲ್ಲಿ ಇದ್ದೆ, ಇವರು ಜನತಾ ಪಾರ್ಟಿ ಜನತಾ ದಳದಲ್ಲಿ ಇದ್ದವನು. ಹಾಗಂದ್ರೆ ನಾವ್ ಇನ್ನೂ ಅಲ್ಲೇ ಇದೀವ. ಅವ್ರಿಗೆ ಈಗ ಸೆಕ್ಯುಲರ್ ಪಾರ್ಟಿ ಎಲ್ಲ ಅದು ಸೆಕ್ಯುಲರಿಸಮ್ ತರ್ಪಣ ಬಿಟ್ಟು ಬಹಳ ದಿನ ಆಗೋಯ್ತು. ಸೊ ಅದರಿಂದ ಈಗ ನಾವಿದ್ದ ಪಾರ್ಟಿ ಇಲ್ಲ. ಈಗ ನಾನು ದೇವೇಗೌಡರ ಬಗ್ಗೆ ನಾನು ಏನು ಮಾತಾಡಕ್ ಹೋಗಿಲ್ಲ. ಚೆನ್ನಾಗಂತೆ ಹೋಗಿ ಯಾಕೆ ಮಾಡ್ತದೆ ಸರ್? ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕಿದ್ರೆ ಯಡಿಯೂರಪ್ಪನೂ ಭ್ರಷ್ಟರು ಅಂತ ಹೇಳಿದ್ರಿ ನೀವು. ಮತ್ತೆ ಯಾರು ಬರ್ತಾರೋ ಅವರು ಭ್ರಷ್ಟರೇ ಏನು ಬಿಜೆಪಿ ಮುಖ್ಯಮಂತ್ರಿ ಆಗೋದು. ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅವ್ರು ಭ್ರಷ್ಟರು ಅಂತ ಈಗ ನೀವು ಹೇಳ್ತೀರಾ? ಏನು ಹೇಳಲ್ಲ. ಅವರಿಗೆ ಬಿಜೆಪಿ ಇಸ್ ಎ ಕರಪ್ಟ್ ಪಾರ್ಟಿ, ಬಿಜೆಪಿ ಗೌರ್ಮೆಂಟ್ ಇಸ್ ಎ ಕರಪ್ಟ್ ಗೌರ್ಮೆಂಟ್. ವೈ ಯಡಿಯೂರಪ್ಪ ಇಸ್ ಯಾಕ್ರಿ ತೆಗೆದಾಕಿದ್ರು? ಈಗ ಒಂದೂವರೆ ವರ್ಷ ಇದೆ, ಯಾಕೆ ತೆಗೆದಾಕಿದ್ರು? ಇನ್ನೊಂದು ವರ್ಷ 8 ತಿಂಗಳು ಯಾಕೆ ಗೊತ್ತಾಗ್ತದೆ? ವಯಸ್ಸು ಆಯ್ತು ಅಂತ ಒಂದೇ ಒಂದು ಕಾರಣನ 75 ಆಗಿ ಎಷ್ಟು ವರ್ಷ ಆಯ್ತು?